ಇದು ಕೆನಾನ್ ಪಿಕ್ಸ್ಮಾ MG2570S ಕಲರ್ ಇಂಕ್ಜೆಟ್ ಪ್ರಿಂಟರ್. ಇದರ ಬೆಲೆ 4000 ರೂಪಾಯಿಗಳಿಗಿಂತ ಕಡಿಮೆ ಇದೆ. ಇದರಲ್ಲಿ ವೈಫೈ ಮತ್ತು ಫೋಟೋ ಕಾಪಿ ಸ್ಕ್ಯಾನ್ ಫೆಸಿಲಿಟಿ ಸಹ ಇದೆ. ಹಾಗಾಗಿ ಈ ಪ್ರಿಂಟರ್ ಅನ್ನು ಕೊಳ್ಳಲು ಎಲ್ಲರೂ ತುದಿಗಾಲಲ್ಲಿ ನಿಂತಿರುತ್ತಾರೆ. ಇದು ಸಹಜ. ಇದು ಕಾರ್ಟ್ರಿಜ್ಗಳನ್ನು ಹೊಂದಿರುವ ಇಂಕ್ಜೆಟ್ ಪ್ರಿಂಟರ್ ಆಗಿದೆ. ಇದರಲ್ಲಿ ಎರಡು ಕಾರ್ಟ್ರಿಜ್ಗಳಿವೆ, ಒಂದು ಕಪ್ಪು ಮತ್ತು ಇನ್ನೊಂದು ಬಣ್ಣದ್ದು. ಕಲರ್ ಕಾರ್ಟ್ರಿಜ್ನಲ್ಲಿ 3 ಬಣ್ಣಗಳು ಮಿಶ್ರಗೊಂಡಿರುತ್ತವೆ. ಹಾಗಾಗಿ ಈ ಕಾರ್ಟ್ರಿಜ್ಗಳನ್ನು ಸಿರಿಂಜ್ಗಳ ಮುಖಾಂತರ ರೀಫಿಲ್ ಮಾಡುವುದು ಸಾಧ್ಯವಿಲ್ಲ. ಈ ಪ್ರಿಂಟರ್ ನಮ್ಮದಲ್ಲ, ಇದು ನಮ್ಮ ಒಬ್ಬ ಕಸ್ಟಮರ್ನ ಪ್ರಿಂಟರ್ ಆಗಿದೆ. ಅವರಿಗೆ ಇದರೊಳಗಿರುವ ಕಾರ್ಟ್ರಿಜ್ಗಳನ್ನು ಬದಲಾಯಿಸಲು ಸ್ವಲ್ಪ ತೊಂದರೆಯಾಗಿದ್ದಕ್ಕೆ ನಮ್ಮ ಬಳಿ ಇದನ್ನು ಕೊಟ್ಟು ಸರಿಪಡಿಸಲು ಹೇಳಿರುತ್ತಾರೆ. ಹಾಗಾಗಿ ನಾವು ಅವರ ಪರವಾಗಿ ಬದಲಾಯಿಸುತ್ತಿದ್ದೇವೆ. ಈ ಪ್ರಿಂಟರ್ನ ಬೆಲೆ 4000 ರೂಪಾಯಿಗಳಿಗಿಂತ ಕಡಿಮೆ ಇದ್ದರೂ ಸಹ ಇವುಗಳ ಕಾರ್ಟ್ರಿಜ್ನ ಬೆಲೆ ಎಷ್ಟಿದೆ ಎಂದು ಊಹಿಸಿ. ಈ ಕಾರ್ಟ್ರಿಜ್ಗಳ ಬೆಲೆ 1500 ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಮತ್ತು ಇದರಿಂದ ನಿಮಗೆ ಕೇವಲ 100 ರಿಂದ 300 ಪ್ರಿಂಟ್ಗಳು ಮಾತ್ರ ಸಿಗುತ್ತವೆ. ಅಂದರೆ ಒಂದು ಪ್ರಿಂಟ್ಗೆ 5 ರೂಪಾಯಿಗಳಿಗಿಂತ ಹೆಚ್ಚು ಬೀಳುತ್ತದೆ. ಈ ರೀತಿ ಕಂಪನಿಯು ನಿಮ್ಮನ್ನು ತಮ್ಮ ಬಲೆಗೆ ಬೀಳಿಸಿಕೊಂಡು ನಿಮಗೆ ಈ ಪ್ರಿಂಟರನ್ನು ಮೊದಲು ಮಾರಾಟ ಮಾಡಿ ನಂತರ ಕಾರ್ಟ್ರಿಜ್ಗಳಿಂದ ದುಡ್ಡನ್ನು ಸಂಪಾದಿಸಿಕೊಳ್ಳುತ್ತಾರೆ. ಹಾಗಾಗಿ ಯಾರಿಗೂ ನಾನು ಈ ಪ್ರಿಂಟರನ್ನು ರೆಕಮೆಂಡ್ ಮಾಡುವುದಿಲ್ಲ. ನಿಮ್ಮ ಬಳಿ ಅತ್ಯಂತ ಕಡಿಮೆ ದುಡ್ಡಿದ್ದು ಒಂದು ಪ್ರಿಂಟರನ್ನು ನಿಮ್ಮ ಮನೆಗೆ ಕೊಂಡುಕೊಳ್ಳಲೇಬೇಕಿದ್ದರೆ ಮಾತ್ರ ಈ ಪ್ರಿಂಟರನ್ನು ಕೊಂಡುಕೊಳ್ಳಬಹುದು. ನಂತರ ನೀವು ಪ್ರತಿದಿನ ಕೇವಲ 5 ಅಥವಾ ಅದಕ್ಕಿಂತ ಕಡಿಮೆ ಪ್ರಿಂಟನ್ನು ನೀಡುವುದು ಒಳ್ಳೆಯದು. ಯಾವುದಾದರೂ ನಿಮ್ಮ ಪರ್ಸನಲ್ ಡೈರಿ ಅಥವಾ ಲಾಗ್ ಇವುಗಳ ಪ್ರಿಂಟನ್ನು ನೀವು ನೀಡಬಹುದು. ಹಾಗೂ ದಿನಕ್ಕೆ 1-2 ಪ್ರಿಂಟ್ ಆದರೂ ನೀಡುವುದನ್ನು ಮರೆಯಬೇಡಿ. ಬಹುಶಃ ಗ್ಲಾಸಿ ಶೀಟ್ಗಳ ಮೇಲೆ ಫೋಟೋಗಳನ್ನು ಪ್ರಿಂಟ್ ಮಾಡುವುದಕ್ಕೆ ನೀವು ಈ ಪ್ರಿಂಟರನ್ನು ಉಪಯೋಗಿಸಬಹುದು. ಇದರಲ್ಲಿ ಸ್ಕ್ಯಾನರ್ ಇರುವುದರಿಂದ ಇದು ನಿಮಗೆ ಉಪಯೋಗಕ್ಕೆ ಬರಬಹುದು. ವೈಫೈ ಎನ್ನುವುದು ಒಂದು ಅನವಶ್ಯಕವಾದ ಫೀಚರ್ ಆಗಿದ್ದು ಮನೆಯಲ್ಲಿ ಪ್ರಿಂಟ್ ನೀಡುವುದಕ್ಕೆ ಇದರ ಅಗತ್ಯವಿರುವುದಿಲ್ಲ. ಏಕೆಂದರೆ ಪ್ರಿಂಟ್ ಪ್ರಿವ್ಯೂ ಅನ್ನು ನೀವು ಕಂಪ್ಯೂಟರ್ನಲ್ಲಿ ನೋಡಿ ಸಾಮಾನ್ಯವಾಗಿ ಮನೆಯಲ್ಲಿ ಪ್ರಿಂಟ್ಗಳನ್ನು ನೀಡುತ್ತೇವೆ. ವೈಫೈ ಇಂತಹ ಫೀಚರ್ಗಳು ಏನಿದ್ದರೂ ದೊಡ್ಡ ಆಫೀಸ್ಗಳಲ್ಲಿ ಮತ್ತು ಕಂಪನಿಗಳಲ್ಲಿ ಅಲ್ಲಿ ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿರುವುದರಿಂದ ಮತ್ತು ಎಲ್ಲವೂ ಸುಲಭವಾಗಿ ಸುಸೂತ್ರವಾಗಿ ನಡೆಯಬೇಕಿರುವುದರಿಂದ ಅವರು ಇಂತಹ ಫೀಚರ್ಗಳುಳ್ಳ ಪ್ರಿಂಟರ್ಗಳನ್ನು ಕೊಂಡುಕೊಳ್ಳುತ್ತಾರೆ. ಇದರ ಜೊತೆಗೆ ಈ ಪ್ರಿಂಟರ್ನಲ್ಲಿ ಕಾರ್ಟ್ರಿಜ್ಗಳನ್ನು ಬದಲಾಯಿಸುವುದು ಮತ್ತು ಪ್ರಿಂಟ್ ಹೆಡ್ಗಳನ್ನು ರೀಅಲೈನ್ಮೆಂಟ್ ಮಾಡುವುದು ಬಹಳ ತ್ರಾಸದಾಯಕವಾಗಿದೆ. ಹಾಗಾಗಿ ಇಂತಹ ಕಾರ್ಟ್ರಿಜ್ ಬೇಸ್ಡ್ ಇಂಕ್ಜೆಟ್ ಪ್ರಿಂಟರ್ಗಳನ್ನು ಕೊಂಡುಕೊಳ್ಳುವ ಬದಲು ನಾವು ತಿಳಿಸಿದಂತಹ ಇಂಕ್ ಟ್ಯಾಂಕ್ ಪ್ರಿಂಟರ್ಗಳನ್ನು ಕೊಂಡುಕೊಳ್ಳುವುದು ಉತ್ತಮ. ಮೊದಲು ಬ್ಲ್ಯಾಕ್ ಅಂಡ್ ವೈಟ್ ಪ್ರಿಂಟ್ ನೀಡೋಣ. ಇದು ಹೊಸ ಪ್ರಿಂಟರ್ ಆಗಿದ್ದು ಮೊದಲ ಬಾರಿಗೆ ಕಾರ್ಟ್ರಿಜ್ ಅನ್ನು ಬದಲಾಯಿಸಿರುವಾಗ ಸ್ಟ್ಯಾಂಡರ್ಡ್ ನಾರ್ಮಲ್ ಮೋಡ್ನಲ್ಲೇ ಸ್ವಲ್ಪ ವೇಗವಾಗಿಯೇ ಪ್ರಿಂಟ್ ಮಾಡುತ್ತದೆ. ಆದರೆ ನಾವು ಮೊದಲೇ ಹೇಳಿದಂತೆ ಈ ಪ್ರಿಂಟರ್ನ ವಿಷಯಕ್ಕೆ ಬಂದಾಗ ಸ್ಪೀಡ್ ಅಥವಾ ಕ್ವಾಲಿಟಿ ಮುಖ್ಯವಾಗುವುದಿಲ್ಲ. ಇದರ ಕಾರ್ಟ್ರಿಜ್ಗಳ ಬೆಲೆ ಮತ್ತು ಮುಂದಿನ ನಿರ್ವಹಣೆ ಮುಖ್ಯವಾಗುತ್ತದೆ. ಈಗ ನಾವು ಸಣ್ಣ ಪ್ರಮಾಣದ ಕಲರ್ ಪ್ರಿಂಟನ್ನು ಸಹ ಈ ಪ್ರಿಂಟರ್ನಲ್ಲಿ ನೀಡೋಣ. ಈಗ ಇದು ಸ್ವಲ್ಪ ಕಡಿಮೆ ಸ್ಪೀಡ್ನಲ್ಲಿ ಪ್ರಿಂಟ್ ಆಗುತ್ತಿದೆ, ಆದರೆ ಕ್ವಾಲಿಟಿ ಚೆನ್ನಾಗಿದೆ.